ಭಕ್ತ ಚಿಂತಾಮಣಿ ಎರಡನೆಯ ಭಾಗ. ದೇವರ ದರ್ಶನವಾಗುವುದು ಬಹಳ ದುರ್ಲಭ. ಕೆಲಸ ಮಾಡುವವನು, ಯಜಮಾನನಾದವನು ಎದುರಿಗೆ ಇದ್ದರೂ ಇಲ್ಲದಿದ್ದರೂ ಎಂದು ಯಾರೂ ಕೆಲಸವನ್ನು ಮಾಡೋದಿಲ್ಲ. ಹೀಗಿರುವಾಗ ಲೋಕಕ್ಕೆಲ್ಲ ಯಜಮಾನನಾದಂತಹ ಭಗವಂತನು ಎದುರಿಗೆ ಇಲ್ಲದಿದ್ದರೂ, ಗುಡಿಯಲ್ಲಿದ್ದರೂ, ವಿಗ್ರಹದ ರೂಪದಲ್ಲಿದ್ದರೂ ಸಹ ದೇವರ ಹೆಸರಿನಲ್ಲಿ ಏನು ಹೇಳಿದರೂ ಸಾಕು, ಬಹಳಷ್ಟು ಜನರು ಅದನ್ನು ಕಾರ್ಯರೂಪಕ್ಕೆ ತರ್ತಾರೆ. ಅದೇ ಭಗವಂತನ ಶಕ್ತಿ. ಇದು ದೇವರ ಕೆಲಸ, ಪುಣ್ಯ ಲಭಿಸುತ್ತೆ ಅಂತಂದರೆ ಎಷ್ಟು ಕಷ್ಟದ್ದಾದರೂ ಖರ್ಚಾದರೂ ಮಾಡ್ತಾರೆ. ನಿನ್ನನ್ನು ಯಾರೂ ನೋಡಿಲ್ಲ, ಆದರೂ ನಿನ್ನ ಆಜ್ಞೆಯನ್ನು ಎಲ್ಲರೂ ಚಾಚೂ ತಪ್ಪದೆ ಪಾಲಿಸ್ತಾರೆ. ದೇವರ ಪೂಜೆ, ವ್ರತ, ಆಚರಣೆ, ಉಪವಾಸ ತಪ್ಪದೆ ಆಚರಿಸ್ತಾರೆ. ತಿರುಪತಿ, ಶ್ರೀಶೈಲ, ಬದರಿ ಮುಂತಾದ ಕ್ಷೇತ್ರಗಳಿಗೆ ಕಷ್ಟಪಟ್ಟು ಬೆಟ್ಟ ಹತ್ತಿ ಗಂಟೆಗಟ್ಟಲೆ ದರ್ಶನಕ್ಕಾಗಿ ಕಾದು ದರ್ಶನ ಪಡೆದೆವು ಅಂತ ಹೇಳಿ ಪುನೀತರಾದೆವು ಅಂತ ಹೇಳಿ ಭಾವಿಸ್ತಾರೆ. ಕಾಣಿಕೆಯ ರೂಪದಲ್ಲಿ ಲಕ್ಷ ಲಕ್ಷ ಹಣ ಸೇರ್ತಾ ಇದೆ. ಭಗವಂತನ ಬಳಿಯಲ್ಲಿ ಕಷ್ಟಗಳನ್ನು ನಿವಾರಿಸುವಂತ ಬೇಡ್ತಾ ಇದ್ದಾರೆ. ನಿವಾರಣೆಯಾದವರು ಸಂತೋಷವನ್ನು ಪಡ್ತಾ ಇದ್ದಾರೆ. ಹೀಗೆ ಕಾಣದ ದೇವರು ಇಡೀ ಪ್ರಪಂಚವನ್ನು ನಡೆಸ್ತಾ ಇದ್ದಾನೆ. ಇವೆಲ್ಲವೂ ಭಗವಂತನಿರುವನು ಅಂಥೇಳಿ ನಿರೂಪಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಕವಿ.